ಈಗಿನ ಸಮಸ್ಯೆಗೆ ಕೇಂದ್ರವೇ ಹೊಣೆ, ನೀವೇ ಸರಿಪಡಿಸಿ ಅಂತ ಕಬ್ಬು ಬೆಳೆಗಾರರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕೇಂದ್ರಕ್ಕೆ ಹೇಳ್ತಾ ಇದ್ದಾರೆ. ಇದೊಂದು ಕೆಸರೆಚಾಟ ನಡೀತಾನೆ ಇತ್ತು. ಯಾವಾಗ ರೈತರ ಹೋರಾಟ ಅಥವಾ ರೈತರ ಪ್ರತಿಭಟನೆ ಮತ್ತಷ್ಟು ತೀವ್ರತೆಯನ್ನು ಪಡ್ಕೊಳ್ತು ಅಥವಾ ಇದಕ್ಕೆ ಬೇರೆ ಎಲ್ಲರೂ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು, ಆಗ ಕಾಂಗ್ರೆಸ್ನವ್ರು ಹೇಳಿದ್ದು ಇಷ್ಟೇ, ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ. ನಾವೊಂದು ಬೆಲೆಯನ್ನು ನಿಗದಿ ಮಾಡೋದಾಗಿರ್ಬೋದು ಅಥವಾ ಇಷ್ಟು ಕೊಡ್ತೀವಿ ಅಂತ ಹೇಳೋದಾಗಿರ್ಬೋದು, ಇದು ನಮ್ಮ ಕೈಯಲ್ಲಿ ಖಂಡಿತ ಇಲ್ಲ. ಇದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಂತ ವಿಚಾರ ಅನ್ನೋದನ್ನ, ಅದೇ ವಿಚಾರವನ್ನು ಪ್ರಸ್ತಾಪಿಸಿ ಕೇಂದ್ರಕ್ಕೆ ಇದೀಗ ಸಿದ್ದರಾಮಯ್ಯನವರು ಒಂದು ಪತ್ರ ಬರೆದಿದ್ದಾರೆ. ಏನು ಪತ್ರ ಬರೆದ್ರು? ನಿನ್ನೆ ಸಚಿವ ಸಂಪುಟ ಸಭೆ ಇತ್ತು, ಅದರಲ್ಲಿ ಏನು ನಿರ್ಧರಿಸಿದ್ರು, ಈಗ ರೈತರ ಕತಿಗೇನು, ಇದೆಲ್ಲವನ್ನ ನೋಡ್ತಾ ಹೋಗೋಣ. ಕಬ್ಬು ಬೆಳೆಗಾರರ ಹೋರಾಟ ಕುರಿತು ಮೋದಿಗೆ ಸಿದ್ದರಾಮಯ್ಯನವರು ಖುದ್ದಾಗಿ ಒಂದು ಪತ್ರ ಬರೆದಿದ್ದಾರೆ. ಬೆಳೆಗಾರರ ಸಮಸ್ಯೆ ಚರ್ಚೆಗಾಗಿ ತುರ್ತು ಭೇಟಿಗೆ ಅವಕಾಶಕ್ಕೆ ಕೂಡ ಮೊರೆ ಇಟ್ಟಿದ್ದಾರೆ. ಸಾಗಣೆ, ಕಟಾವು ವೆಚ್ಚ ಬಿಟ್ಟು ಟನ್ಗೆ 3,500 ರೂಪಾಯಿ ನೀಡುವುದಕ್ಕೆ ಒತ್ತಾಯವನ್ನ ಮಾಡಲಾಗಿದೆ. ಕರ್ನಾಟಕ ರಾಜ್ಯದ ಕಬ್ಬು ಬೆಳೆಗಾರರ ಸಮಸ್ಯೆ ಬಗೆಹರಿಸುವ ಕುರಿತು ಚರ್ಚಿಸೋಕೆ ತುರ್ತು ಭೇಟಿಗೆ ಅವಕಾಶ ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವೊಂದನ್ನು ಬರೆದಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕಬ್ಬಿಗೆ ನ್ಯಾಯಯುತ ಬೆಲೆ ನಿಗದಿಗೆ ಆಗ್ರಹಿಸಿ ರೈತರು ಹೆದ್ದಾರಿ ಬಂದ್ಗೆ ಕರೆ ನೀಡಿದ್ದಾರೆ. ಈ ಸಮಸ್ಯೆಗಳಿಗೆ ಮೂಲಭೂತವಾಗಿ ಕೇಂದ್ರ ಸರ್ಕಾರವೇ ಪರಿಹಾರವನ್ನು ಒದಗಿಸಬೇಕು. ಕಬ್ಬಿಗೆ FRP ಅಂದರೆ ನ್ಯಾಯ ಮತ್ತು ಮೌಲ್ಯ ವರ್ಧಿತ ದರ, ಇದನ್ನ ನಿಗದಿ ಮಾಡಿರುವುದು ಕೇಂದ್ರ ಸರ್ಕಾರ. ಹೀಗಾಗಿ ರೈತರ ಸಮಸ್ಯೆ ಬಗೆಹರಿಸೋಕೆ ಮುಂದಾಗಬೇಕು. ಸಾಗಣೆ ಮತ್ತು ಕಟಾವು ವೆಚ್ಚ ಹೊರತುಪಡಿಸಿ ಪ್ರತಿ ಟನ್ಗೆ 3,500 ರೂಪಾಯಿ ನಿಗದಿ ಮಾಡಬೇಕು ಅಂತ ಪತ್ರದಲ್ಲಿ ಒತ್ತಾಯವನ್ನು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಪತ್ರದಲ್ಲಿ ಏನೇನಿದೆ ಅನ್ನೋದು ನೋಡ್ಬಿಡೋಣ. ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕ ಭಾಗದಲ್ಲಿ ಕಬ್ಬು ಬೆಳೆಗಾರರು ಬೀದಿಗಿಳಿದಿದ್ದಾರೆ. ಮುಖ್ಯವಾಗಿ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ವಿಜಯನಗರ, ಬೀದರ್, ಗದಗ, ಹುಬ್ಬಳ್ಳಿ, ಧಾರವಾಡ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಕಬ್ಬಿಗೆ ಟನ್ಗೆ 3,500 ರೂಪಾಯಿ ನಿಗದಿ ಮಾಡುವಂತೆ ಆಗ್ರಹಿಸ್ತಾ ಇದ್ದಾರೆ. ಈ ಬೆನ್ನಲ್ಲೇ ರಾಜ್ಯ ಸರ್ಕಾರ ರೈತರು ಹಾಗೂ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆಗೆ ಚರ್ಚೆ ನಡೆಸ್ತಾ ಇದೆ. ಬೆಳಗಾವಿ ಜಿಲ್ಲಾಧಿಕಾರಿ ಮೂಲಕ ಸಕ್ಕರೆ ಕಾರ್ಖಾನೆಗೆ ಶೇಕಡ 11.25ರಷ್ಟು ರಿಕವರಿ ಇರುವ ಕಬ್ಬಿಗೆ ಪ್ರತಿ ಟನ್ಗೆ 3,200 ರೂಪಾಯಿ ಹಾಗೂ ಶೇಕಡ 10.25ರಷ್ಟು ರಿಕವರಿ ಇರುವ ಕಬ್ಬಿಗೆ 3,100 ರೂಪಾಯಿ ಸಾಗಣೆ ಮತ್ತು ಕಟಾವು ವೆಚ್ಚವನ್ನು ಹೊರತುಪಡಿಸಿ ನೀಡುವಂತೆ ಸೂಚಿಸಲಾಗಿದೆ. ಜೊತೆಗೆ ಡಿಜಿಟಲ್ ತೂಕದ ವ್ಯವಸ್ಥೆ ಸೇರಿ ಹಲವು ಕ್ರಮ ಕೈಗೊಂಡರೂ ರೈತರು ಸಮಾಧಾನಗೊಂಡಿಲ್ಲ. FRPಯನ್ನ ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ದು ಶೇಕಡ 10.25ರಷ್ಟು ರಿಕವರಿ ದರ ಹೊಂದಿರುವ ಪ್ರತಿ ಕ್ವಿಂಟಲ್ಗೆ 355 ರೂಪಾಯಿ ನಿಗದಿ ಮಾಡಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಕಾರ್ಖಾನೆಗಳು ರೈತರ ಜೊತೆ ಇವತ್ತು ಸಿಎಂ ಸಭೆ ಕೂಡ ಇಟ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೊಂದು ಪತ್ರ ಬರೆದಿರೋದ್ರ ಜೊತೆಗೆ ಕಾರ್ಖಾನೆಗಳು ಮತ್ತು ರೈತರ ಜೊತೆಗೆ ಸಿಎಂ ಸಭೆ ಇಟ್ಟಿರೋದು. ಯಾಕೆ ಅಂತಂದ್ರೆ ನೋಡಿ, ಈ ಸಕ್ಕರೆ ಕಾರ್ಖಾನೆಗಳು ಅಂತ ಬಂದಾಗ ಬಹುತೇಕವಾಗಿ ಎಲ್ಲ ರಾಜಕಾರಣಿಗಳದೇ ಸಕ್ಕರೆ ಕಾರ್ಖಾನೆ ಇದೆ. ರೈತರು ಹೇಳ್ತಿರೋದು ಸರ್ಕಾರಕ್ಕೆ, ಒಂದೇ ನೀವಾದ್ರೂ ಈ ಹಣವನ್ನು ಕೊಡಿ, ಇಲ್ಲ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಹೇಳ್ಬಿಟ್ಟು ಕೊಡಿ. ಯಾಕೆ ಮಾಲೀಕರಿಗೆ ಹೇಳ್ಕೊಡಿ ಅಂತಂದ್ರೆ ಎಲ್ಲ ಪೊಲಿಟಿಷಿಯನ್ಸ್ಗಳೇ. ಸೊ ಇವತ್ತೊಂದು ಸಭೆ ಇದೆಯಂತೆ. ಈ 3,500 ರೂಪಾಯಿ ನೀಡುವಂತೆ ಆಗ್ರಹಿಸಿ ಉತ್ತರ ಕರ್ನಾಟಕದ ರೈತರು ಬೀದಿಗಿಳಿದು ತೀವ್ರ ಸ್ವರೂಪ ಹೋರಾಟ ನಡೆಸುತ್ತಿರುವಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶುಕ್ರವಾರ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಹಾಗೂ ರೈತ ಮುಖಂಡರ ಪ್ರತ್ಯೇಕ ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯಲ್ಲಿ ಕಗ್ಗಂಟಿಗೆ ಪರಿಹಾರ ಸಿಗಬಹುದು ಅಂತ ನಿರೀಕ್ಷಿಸಲಾಗಿದೆ. ಗುರುವಾರ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತು 3 ಗಂಟೆಗಳ ಕಾಲ ಒಂದು ವಿಸ್ತೃತವಾದಂಥ ಚರ್ಚೆಯನ್ನ ನಡೆಸಿದ್ದಾರೆ. ಇನ್ನು ಸರ್ಕಾರದ ಸಂಧಾನ ಗಡುವು 2 ದಿನ ವಿಸ್ತರಣೆ, ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿ ಮಾಡುವಂತೆ ಆಗ್ರಹಿಸಿ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುಡ್ಲಾಪುರ ಕ್ರಾಸ್ ಬಳಿ ರೈತರು ನಡೆಸ್ತಾ ಇರುವ ಹೋರಾಟ 8ನೇ ದಿನಕ್ಕೆ ಕಾಲಿಟ್ಟಿದ್ದು, ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ರಿಂದ ಗುರುವಾರ ಪ್ರತಿಭಟನೆ ನಿರತ ರೈತರ ಮನವೊಲಿಕೆ ಯತ್ನ ನಡೆಯಿತು. ಸ್ಥಳಕ್ಕೆ ಭೇಟಿ ನೀಡಿ ರೈತರ ಮನವೊಲಿಕೆ ಯತ್ನಿಸಿದ ಸಚಿವರು ಬೇಡಿಕೆ ಈಡೇರಿಕೆಗೆ 2 ದಿನಗಳ ಕಾಲಾವಕಾಶವನ್ನು ಕೋರಿದ್ರು. ಸಚಿವರ ಮನವಿಗೆ ಪ್ರತಿಭಟನಾಕಾರರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಓಕೆ, 2 ದಿನ ಅಲ್ವಾ, ಇಷ್ಟು ದಿನ ಕಾದಿದ್ದೀವಿ, ಇನ್ನು 2 ದಿನ ಅಲ್ಲ, ಫೈನ್ 2 ದಿನ ಕಾಯ್ತೀವಿ ಅಂತ ಹೇಳಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನು ನಾವು ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ನೀವು 7 ಗಂಟೆ ಅಂದರೆ ನಿನ್ನೆ ರಾತ್ರಿ 7 ಗಂಟೆ ಒಳಗಡೆ ನಮಗೆ ನಿಮ್ಮ ನಿರ್ಧಾರವನ್ನು ತಿಳಿಸಿ, ಇಲ್ಲ ಅಂತ ಹೇಳಿದ್ರೆ ನಾವೇನು ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಯಾವಾಗ ಸಕ್ಕರೆ ಸಚಿವರು ಹೋಗಿ ಮಾತಾಡೋಕ್ಕೆ ಶುರು ಮಾಡಿದ್ರು, ಮನವೊಲಿಸಿ
ಆಲಿಸಿದ್ರು. ಅದಾದ್ಮೇಲೆ 2 ದಿನ ಅವಕಾಶವನ್ನು ಕೊಟ್ಟಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು ಇವರು ಕೂಡ ಪ್ರತಿಕ್ರಿಯೆ ಕೊಡ್ತಿದ್ದಾರೆ. ಯಾರು ಏನು ಹೇಳ್ತಾ ಇದ್ದಾರೆ, ನಮ್ಮನ್ನು ದೂರ ಬಿಡಿ ಅಂತ ಅವ್ರು ಮೊದಲೇ ಹೇಳ್ತಾ ಇದ್ದಾರೆ. ರಾಜ್ಯದವ್ರು ಕೇಂದ್ರದ ಮೇಲೆ ಹೇಳ್ತಿದ್ದಾರೆ, ಕೇಂದ್ರದವರು ಅಯ್ಯೋ ನಮ್ಮನ್ನು ಮಾತ್ರ ದೂರಕ್ಕೆ ಬರಬೇಡಿ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ರಾಜಕೀಯ ಹೇಳಿಕೆ ನೀಡಿ ಪಾರಾಗುವುದು ಹಾಗೂ ಕೇಂದ್ರ ಸರ್ಕಾರದತ್ತ ಬೆರಳು ತೋರುವುದು ಸರಿಯಲ್ಲ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ರಾಹುಲ್ ಗಾಂಧಿ ಸಹವಾಸ ದೋಷ. ಹಾಗಾಗಿ ಏನೇನೋ ಮಾತಾಡ್ತಾರೆ, ಒಂದು ಕ್ಷಣವೂ ತಡ ಮಾಡಿದೆ ರಾಜ್ಯ ಸರ್ಕಾರ ರೈತರ ಬೇಡಿಕೆ ಈಡೇರಿಸಲಿ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಇಲ್ಲಿ ಯಾರ್ದು ಏನು ಸಮಸ್ಯೆ ಇದೆಯೋ ಗೊತ್ತಿಲ್ಲ, ರೈತರು ಮಾತ್ರ ಚೆನ್ನಾಗಿ ಆಟ ಆಡಿಸ್ತಾರೆ ಈ ಎರಡೂ ಪಕ್ಷದವರು ಅನ್ನೋದು ಮಾತ್ರ ತಿಳ್ಕೊಬಿಡಿ. ಅದು ರಾಜ್ಯ ಆಗಲಿ ಅಥವಾ ಕೇಂದ್ರವೇ ಆಗಿರಲಿ, ಕೂತು ಮಾತಾಡಿ ಬಗೆಹರಿಸಬೇಕು. ಇಲ್ಲೂ ಕೂಡ BJP ಕಾಂಗ್ರೆಸ್ಸು ರಾಜ್ಯ ಕೇಂದ್ರ ಅಂತ ಜಗ್ಗಾಟ ಮಾಡೋದು ಬಿಟ್ಟು, ಕಚ್ಚಾಡೋದು ಬಿಟ್ಟು, ಕೆಸರಚಾಟ ಮಾಡೋದು ಬಿಟ್ಟು ರೈತರ ಸಮಸ್ಯೆನ ಒಗ್ಗಟ್ಟಾಗಿ ಹೆಂಗೆ ಬಗೆಹರಿಸಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ಗಳು ಈ ಹಿರಿಯ ನಾಯಕರುಗಳಿಗಿಲ್ಲ ಅನ್ನೋದು ಬೇಸರದ ಸಂಗತಿ. ಇವ್ರು ಯಾವುದ್ರಲ್ಲಾದರೂ ರಾಜಕೀಯ ಮಾಡ್ಕೊಂಡು ಹಾಳಾಗಲಿ, ಆದರೆ ಈ ರೈತರ ವಿಚಾರದಲ್ಲೂ ಕೂಡ ರಾಜಕೀಯ ಮಾಡ್ತಾರಲ್ಲ, ಎಂಥ ವರ್ಸ್ಟ್ ರಾಜಕಾರಣಿಗಳು ಅನ್ನೋದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಅಲ್ಲ ಸ್ವಾಮಿ, ನೀವು ಎಲ್ಲರೂ ರಾಜ್ಯದವರು ಕೇಂದ್ರದವರು ನಮ್ಮ ರಾಜ್ಯದ ರೈತರು ಅಲ್ವಾ? ನೀವು BJP ಸಂಸದರಾದ್ರೇನು, BJP ಸಚಿವರಾದ್ರೇನು, ಕಾಂಗ್ರೆಸ್ನವರಾದ್ರೇನು, ನಮ್ಮ ರೈತರಿಗಿಂತ ಹೆಚ್ಚು ನಿಮಗೆ ಇನ್ನೇನಿದೆ? ಇಲ್ಲೋ ಬಂಡತನ ಮಾಡ್ತೀರಾ, ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಅಂತ. ಅದು ಯಾರು ಮಾಡಬೇಕು ಅದನ್ನು ಮಾಡಾದ್ರೂ ಮಾಡಬೇಕು ತಾನೇ. ಸೊ ಇದಕ್ಕೆ ಸಂಬಂಧಪಟ್ಟಂತೆ CM ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದೇನಂತ ನೋಡೋಣ ಬನ್ನಿ. ನಾನು ಅದಕ್ಕೆ ನಾಳೆ ಶುಗರ್ ಫ್ಯಾಕ್ಟರಿ ಓನರ್ಸ್ನ ಕರೆದಿದ್ದೀನಿ ಮೀಟಿಂಗು. ಅವರು FRP ನಿಗದಿ ಮಾಡಿರ್ತಕ್ಕಂಥದ್ದು, ರೈತರು ಡಿಮ್ಯಾಂಡ್ ಇರ್ತಕ್ಕಂಥದ್ದು, ರೈತರು ನೀವು ಕೊಡಬೇಕಾಗಿ ಮಹಾರಾಷ್ಟ್ರದಲ್ಲಿ ಈ ಥರ ಕೊಡ್ತಾ ಇದ್ದಾರೆ, ನೀವ್ಯಾಕೆ ಕೊಡ್ತಾ ಇಲ್ಲ, ಇದೆಲ್ಲ ಚರ್ಚೆ ಮಾಡ್ತೀವಿ ನಾಳೆ. ವಿರೋಧ ಪಕ್ಷದವ್ರು ಏನು ಮಾಡಿದ್ದಾರೆ, ಅವ್ರಿಗೆ ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ರೈತರು ನಮಗೆ ಇದು ಸಾಲದಿಲ್ಲ, ಇದಕ್ಕಿಂತ ಜಾಸ್ತಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಯಾರು ಕೊಡಬೇಕು? ಫೇರ್ ಪ್ರೈಸ್ ನಿಗದಿ ಮಾಡೋರು ಯಾರು? FRPನ ಆಯ್ತು. ಕಾರ್ಖಾನೆ ಎಷ್ಟು ಕೊಡಬೇಕು? 3550 ಕೊಡಬೇಕು. ಅದಕ್ಕೆ ಕಡಿಮೆ ಆಗಿದೆ, ಸಾಲಲ್ಲ ಅಂತ ಕೇಳ್ತಾ ಇರೋದು, ಪ್ರತಿಭಟನೆ ಮಾಡ್ತಾ ಇರೋದು. ನಾನು ಅದಕ್ಕೆ ನಾಳೆ ಶುಗರ್ ಫ್ಯಾಕ್ಟರಿ ಓನರ್ಸ್ನ ಕರೆದಿದ್ದೀನಿ ಮೀಟಿಂಗು. ಅವರು FRP ನಿಗದಿ ಮಾಡಿರ್ತಕ್ಕಂಥದ್ದು. ಎಸ್, ನೋಡೋಣ. CM ಖುದ್ದಾಗಿ ಮೀಟಿಂಗ್ ಕರೆದಿದ್ದೀನಿ ಅಂತೆಲ್ಲ ಹೇಳಿದ್ದಾರೆ, ಮಾತುಕತೆಯನ್ನು ನಡೆಸ್ತಾರೆ. ಇನ್ನೇನೇನಾಗತ್ತೆ, ಒಟ್ಟಿನಲ್ಲಿ ರೈತರು 2 ದಿನ ಅವಕಾಶ ಕೊಟ್ಟಿದ್ದಾರೆ ಅಲ್ಲ. ಈ 2 ದಿನದಲ್ಲೇ ಕೇಂದ್ರನೋ ರಾಜ್ಯನೋ ನೀವು ಯಾರಿಗಾದ್ರೂ ಸಚಿವರುಗಳಾಗಿ ಆ ಪಕ್ಷದಿಂದನಾದರೂ ಆಯ್ಕೆ ಬನ್ನಿ, ಯಾರಿಗಾದರೂ ನಿಯತ್ತಲ್ಲಾಗಿರಿ. ಬಟ್ ರೈತರಿಗಂತೂ ನೀವು ಯಾವುದೇ ಮೋಸ ಮಾಡ್ದೇನೆ, ಧೋಖಾ ಮಾಡ್ದೇನೆ ಆ ಬೇಡಿಕೆನ ಈಡೇರಿಸಲಿ ಅನ್ನೋದು ನಮ್ಮ ಆಶಯ.